ಈಗ ನಾವು ವಾಪಸ್ಸು ಭಾಳ ಹಿಂದೆ ಈಗ ನಾವು ಆ್ಯಕ್ಚುಲಿ ನಾವು ಭಾರತದವ್ರನ್ನ ತೊಗೋಬೇಕು, ಭಾರತದವ್ರು ಸಿಗ್ತಾ ಇಲ್ಲ. ತುಂಬ ಜಾಸ್ತಿ ಜನ ವಿಜ್ಞಾನಿಗಳಾಗ್ಬಿಟ್ಟಿದ್ದಾರೆ. ನಮಗೇನು ಮಾಡಿದ್ರು ಕೂಡ ಅಲ್ಲಿ ಪಾಶ್ಚಾತ್ಯಕ್ಕೆ ಹೋಗಬೇಕು, ಐನ್ಸ್ಟೀನ್ಗೆ ಹೋಗ್ತೀವಿ. ಒಂದು ವಸ್ತುವಲ್ಲಿ ಒಂದು ಶಕ್ತಿ ಇದೆ ಅಂತ ಹೇಳಿ ಐನ್ಸ್ಟೈನ್ ಹೇಳ್ತಾರೆ. E=mc² ಅಂತಂದರೆ ಮ್ಯಾಟರಲ್ಲಿ ಎನರ್ಜಿ ಇದೆ ಅಂತ ಅರ್ಥ. E=mc² ಅಂತ ವೆರಿ ಸಿಂಪಲ್, ಅದೇನು ಅಂತ ಏನು ಕಾಂಪ್ಲಿಕೇಟೆಡ್ ಅಲ್ಲ. ಅವರೊಂದು ಫಾರ್ಮುಲಾ ಕೊಟ್ಟರು, ಪ್ರತಿಯೊಂದರಲ್ಲೂ ಕೂಡ ಒಂದು ಎನರ್ಜಿ ಇದೆ ಅಂತ. ಸೊ ಅದನ್ನು ನಾವು ನೋಡಿದಾಗ ಒಂದು ಕಲ್ಲಲ್ಲೂ ಕೂಡ ಎನರ್ಜಿ ಇದೆ. ಹೇಗೆ ನಮ್ಮ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಎಲ್ಲ ಗ್ರಹಗಳು ಕಲ್ಲೇ, ಆ ಕಲ್ಲೊಳಗಡೆ ಎನರ್ಜಿ ಇದೆ, ಆ ಎನರ್ಜಿ ಸುತ್ತುತ್ತಾ ಇದೆ, ಇದು ವಿಸ್ಮಯ ಅಂತ ಹೇಳಿ ಐನ್ಸ್ಟೀನ್ ಅವಾಗಲೇ ಕೂಡ ಹೇಳಿದಾಗ, ಅದೇ ನಮ್ಮ ಋಷಿಮುನಿಗಳು ಇದರಲ್ಲಿರ್ತಕ್ಕಂಥ ಶಕ್ತಿಯನ್ನು ಆಯುಧಗಳಿಗಾಗಿ ಕನ್ವರ್ಟ್ ಮಾಡಿರ್ತಕ್ಕಂಥದ್ದು. ಸೊ ಆಯುಧಗಳಿಗೂ ಕೂಡ ಶಕ್ತಿ ಇದೆ. ಯಾಕೆಂದರೆ ಒಂದು ಹಣ್ಣನ್ನು ಕಟ್ ಮಾಡಬೇಕು ಅಂತಂದರೆ ಒಂದು ಚಾಕು ಬೇಕೇ ಬೇಕು. ಆ ಚಾಕು ಕಟ್ ಮಾಡಿದಾಗ ಹಣ್ಣು ಈಸಿಯಾಗಿ ಕಟ್ ಆಗುತ್ತೆ. ವೆರಿ ಈಸಿಯಾಗಿ ಸಿಂಪಲಾಗಿ ಹೇಳಬೇಕು ಅಂದರೆ ಹಳಸಿನಣ್ಣು ತಿನ್ನಬೇಕು ಅಂತಂದರೆ ಯಾರಾದರೂ ಮನೇಲಿ ಏನಾದ್ರು ಹಳಸಿನಣ್ಣು ತಗೊಂಬಂದು ಇಟ್ಬಿಟ್ರೆ ಅಂದರೆ ಅದನ್ನು ಕಟ್ ಮಾಡೋಕ್ಕಾದ್ರೆ ನೀನು ಮಾಡು, ನಾನು ಮಾಡು ಅಂತಲೇ ಇರ್ತದೆ. ಕಟ್ ಮಾಡಬೇಕು ಅಂತಲೇ ತರಲ್ಲ. ಅದರಲ್ಲಿ ಸರಿಯಾಗಿರೋ ಮನೇಲಿ ಚಾಕು ಸಿಕ್ಕಿಲ್ಲ ಅಂದರೆ ಗಂಡ ಹೆಂಡತಿಗೆ ಜಗಳ ತುಂಬ ಹಳಸಿನಣ್ಣಿಂದ ಬಂದಿದೆ. ತೊಗೊಂಬಂದು ಕೊಟ್ಟಿದಾಗ ಚೆನ್ನಾಗಿ ರುಚಿಯಾಗಿ ತಿಂದಿದ್ದೀವಿ. ಬೇಕಾದ್ರೆ ನೋಡಿ, ಹಳ್ಳಿಯಿಂದ ಯಾರು ಹಳಸಿನಣ್ಣು ಕೊಟ್ಟು ಕಳಿಸಿದಾಗ ಮನೇಲಿ ಕರೆಕ್ಟಾಗಿರೋ ಚಾಕು ಇರಲ್ಲ, ಅದ್ರಲ್ಲಿ ಬೇರೆ ಅಂಟಾಗ್ತದೆ. ಅದನ್ನು ಕಟ್ ಮಾಡೋಕೆ ಅಂಟಾಗುತ್ತೆ, ಅದಾಗುತ್ತೆ, ಇವ್ರಿಗೆ ಹಿಂಸೆ, ಅದು ಕರೆಕ್ಟಾಗಿ ಬರಲ್ಲ. ನೋಡಿ, ಅಲ್ಲಿ ಆಯುಧ ಇಲ್ಲದೆ ಅದನ್ನು ತೆಗಿ ಅಂದಾಗ ನಮಗೆ ಎಷ್ಟು ಹಿಂಸೆ ಆಗುತ್ತೆ. ಅದೇ ಒಳ್ಳೆ ಆಯುಧ ಇದ್ದಾಗ ಅದರಲ್ಲಿ ಒಂದು ಈ ಹಲ್ಲಿನ ಥರ ಒಂದು ಚಾಕು ಬರ್ತದೆ, ಅದರಲ್ಲಿ ನಾವು ಕಟ್ ಮಾಡಿದಾಗ ಈಸಿಯಾಗಿ ಬಂದ್ಬಿಡುತ್ತೆ ಅಲ್ಲ. ಆ ಆಯುಧ ನಮ್ಮ ಹತ್ರ ಇಲ್ಲ. ಯಾವಾಗ ಅದ್ರಲ್ಲಿ ಕಟ್ ಮಾಡ್ತೀವಿ ನಮಗೆ ಒಂಥರ ನೆಮ್ಮದಿ, ಏನು ಇಷ್ಟೇನಾ, ಇಷ್ಟು ಈಸಿಯಾಗಿ ಕಟ್ ಮಾಡ್ಬಿಟ್ಟಿವಿ ಅಂತ. ಏನೂ ಇಲ್ಲದೆ ಇರ್ಬೇಕಾದ್ರೆ ಎಷ್ಟು ಕಷ್ಟಪಡ್ತೀವಿ. ಸೊ ಆ ಒಂದು ಸುಲಭವನ್ನು ಮಾಡ್ತಕ್ಕಂಥ ಯಂತ್ರೋಪಕರಣಗಳು ಭಾಳ ಇಂಪಾರ್ಟೆಂಟು. ಸಾಮಾನ್ಯವಾಗಿ ಇವತ್ತು ಎಲ್ಲರೂ ಕೂಡ ಲ್ಯಾಪ್ಟಾಪ್ ಇಟ್ಕೊಂಡಿದ್ದಾರೆ. ತುಂಬ ಜನ ಈ ಲ್ಯಾಪ್ಟಾಪ್ ಇಟ್ಕೊಂಡಿರೋರು ಕೂಡ ಒಂದು ರೀತಿ ಆಗಿನ ಕಾಲದ ಶಸ್ತ್ರಾಸ್ತ್ರಕ್ಕೆ ಮಂಗಳ ಮತ್ತು ರಾಹು ಅಧಿಪತಿ. ಇವತ್ತಿನ ಕಾಲದ ಶಸ್ತ್ರಾಸ್ತ್ರಗಳಿಗೂ ಕೂಡ ಮಂಗಳ ಮತ್ತು ರಾಹು ಅಧಿಪತಿ. ಇಲ್ಲಿ ಮಂಗಳ ಅಂತಂದರೆ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ, ಕಾಂಪೋನೆಂಟ್ಸ್ ಅಂತ ಕರಿತೀವಿ. ಹಾಗೆ ರಾಹು ಅಂತಂದರೆ ಎಲೆಕ್ಟ್ರಾನಿಕ್ಸ್ ಅಂತ ಕರಿತೀವಿ, ಗ್ಯಾಡ್ಜೆಟ್ಸ್ ಅಂತ ಕರಿತೀವಿ. ಇವತ್ತು ಎಷ್ಟು ಜನ ವಾಟ್ಸಪ್ಪಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ದಾರೆ, ಎಷ್ಟೋ ಜನ ವಾಟ್ಸಪ್ಪಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಬಿಸ್ನೆಸ್ಸು. ಹಿಂಗಂದು ಸೀರೆ ಹಿಂಗೆ ತೋರಿಸಿದ ತಕ್ಷಣ ಈ ಸೀರೆ ಕೊಳ್ಳಿ ಅಂದಿದ ತಕ್ಷಣ ಎಲ್ಲ ಕೊಳ್ಳಿಬಿಡ್ತಾರೆ ಅಲ್ವಾ. ಈ ಕಡೆ ಈ ಪಿಂಕ್ ಕಲರ್ ಇದೆ, ನೀವು ಹಾಕ್ಕೊಳ್ಳಿದ್ದೀರ, ರೆಡ್ ಕಲರ್ ಇದೆ, ಆ ಥರ ಇದೆ, ಈ ಥರ ಇದೆ ಅಂತ ಹೇಳಿ ಕಂಪ್ಲೀಟಾಗಿ ಸೇಲ್ಸ್ ಆಗಿಬಿಡುತ್ತೆ ಯಾವುದರಲ್ಲಿ ನಾವು ಹಾಕ್ತೀವಿ ಅಂತ. ಸೊ ಆ ರೀತಿ ಇವತ್ತು ಯಂತ್ರೋಪಕರಣಗಳು ಮೊಬೈಲಲ್ಲೂ ಕೂಡ ಬಂದ್ಬಿಟ್ಟಿದೆ. ಮೊಬೈಲು ಕೂಡ ಒಂದು ಯಂತ್ರವಾಗಿ ಪರಿವರ್ತನೆ ಆಗಿದೆ. ಇವತ್ತು ಎಷ್ಟು ವ್ಯವಹಾರಗಳು ನೀವು ಮೊಬೈಲಲ್ಲಿ ಮಾಡಿದ್ದೀರಾ? ಎಷ್ಟು ಜನಕ್ಕೆ, ಒಂದು 50 ಜನಕ್ಕೆ ಕಾಲ್ ಮಾಡಿ ನಮ್ಮ ಹತ್ರ ಇದಿದೆ ಅದಿದೆ ಅಂತ ಹೇಳಿ ವ್ಯಾಪಾರ ಮಾಡಿದ್ದೀರಾ? ಸೊ ಮೊಬೈಲು ಕೂಡ ನಿಮಗೆ ಆಯುಧ ಪೂಜೆಯಲ್ಲಿ ಒಂದು ಯಂತ್ರವಾಗಿ ಬರುತ್ತೆ. ಯಾಕೆ ನಮಸ್ಕಾರ ಮಾಡೋದ್ರಲ್ಲಿ ಏನು ತಪ್ಪು? ಇವಾಗ ಆ ಮೊಬೈಲಲ್ಲಿ ಏನಿದೆ, ಮೊಬೈಲಲ್ಲಿ ಇರ್ತಕ್ಕಂಥದ್ದೇ ಆ ಒಂದು ಕಲ್ಲು, ಒಂದು ಮಣ್ಣು, ಇನ್ನೇನು ಇಲ್ಲ ಅದರೊಳಗಡೆ. ಆಲ್ರೆಡಿ ಭಾಳ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ. ಅದರೊಳಗೆ ಸಿಲಿಕಾ ಅಂತ ಇರ್ತಕ್ಕಂಥದ್ದು. ನಾವು ಹೇಗೆ ಭೂಮಿ ತಾಯಿನ ನಾವು ನಮಸ್ಕಾರ ಮಾಡ್ಕೊಳ್ತೀವಿ, ಮೊಬೈಲಲ್ಲಿರ್ತಕ್ಕಂಥ ಒಂದು ಪ್ಯೂರಿಫೈಡ್ ಫಾರ್ಮ್ ಆಫ್ ಎನರ್ಜಿ, ಅದನ್ನು ನಾವು ಸಿಲಿಕಾ ಅಂತ ಕರಿತೀವಿ. ಅದರೊಳಗಡೆ ಬ್ಯಾಟ್ರೀಸ್ ಇರ್ತಕ್ಕಂಥದ್ದು, ಕೊಬಾಲ್ಟ್ ಮತ್ತು ನಿಕ್ಕಲ್ ಇರ್ತಕ್ಕಂಥದ್ದು, ಅದು ಕೂಡ ಈ ಆಫ್ಘಾನಿಸ್ತಾನು ಮತ್ತು ರಷ್ಯಾ, ಉಕ್ರೇನ್ ಕಡೆ ಹೆಚ್ಚಾಗಿ ಸಿಗುತ್ತೆ. ಆ ಮಣ್ಣಲ್ಲಿ ಎನರ್ಜಿ ಸ್ಟೋರ್ ಮಾಡ್ತಕ್ಕಂಥ ಶಕ್ತಿ ಇದೆ. ಅಂದರೆ ಆ ಮಣ್ಣನ್ನು ಕಂಪ್ರೆಸ್ ಮಾಡಿ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ್ರೆ ಆ ಕಡೆ ಪಾಸ್ ಆಗೋಲ್ಲ, ಅದು ಅಲ್ಲೇ ಉಳ್ಕೊಳ್ಳುತ್ತೆ. ಎನರ್ಜಿ ಈಸ್ ರಿಟೈನ್ಡ್, ಇದನ್ನು ಕಂಡುಹಿಡಿದಿದ್ದಾರೆ. ಅದು ಆಮೇಲೆ ಅದನ್ನು ಬಿಟ್ಟು ಮತ್ತೆ ಇನ್ನೊಂದು ಕಡೆ, ಅದು ಒಂದು ಸ್ಟೋರ್ ಆದಮೇಲೆ ಮತ್ತೆ ಇನ್ನೊಂದು ಲೈನ್ ಮಾಡಿದಾಗ ಅದು ಡಿಸ್ಚಾರ್ಜ್ ಆಗುತ್ತೆ. ಈ ಸ್ಟೋರಿಂಗು ಡಿಸ್ಚಾರ್ಜ್ ಆಗಿರ್ತಕ್ಕಂಥದ್ದು ಮಣ್ಣಲ್ಲಿರ್ತಕ್ಕಂಥ ಶಕ್ತಿ ನಾವು ನೋಡಬೇಕು ಅಂತಂದರೆ ಈ ಒಂದು ಜಗತ್ತು ಎಷ್ಟು ವಿಸ್ಮಯವಾಗಿದೆ, ಇದು ಎಷ್ಟು ಆರಾಮಾಗಿದೆ, ಎಷ್ಟು ಅದ್ಭುತವಾಗಿದೆ ಅಂತ ನಾವು ನೋಡ್ತೀವಿ.